ಇವತ್ತು ನಿನ್ನೆ ಕೇಂದ್ರದ ಸಚಿವರು ಒಬ್ಬರೂ ಬಂದಿಲ್ಲ. ಜೋಶಿಯವರು ಬಂದಿಲ್ಲ, ಶೋಭಾ ಅವರು ಬಂದಿಲ್ಲ, ಸೋಮಣ್ಣವ್ರು ಬಂದಿಲ್ಲ. ನಮ್ಮ ಸಂಸದರು ಮಂಡ್ಯ ಜಿಲ್ಲೆಯವರು ಅವರಿಗೆ ವಿಶೇಷವಾಗಿ ಅವರ ಜವಾಬ್ದಾರಿ ಹೆಚ್ಚಿತ್ತು. ಅವರು ಪಾಪ ಅಭಿನಂದನಾ ಸಮಾರಂಭ ಬಾಡ್ನೋಟಿಗೆ ಸೇರಿದ್ದಾರೆ ಪಾಂಡುಪುರದಲ್ಲಿ. ದುರಂತ ಅಲ್ಲ ಇದು, ನೀವು ಯಾರು ಕೇಳಲಿವೇನೋ ಅಂತ ಕಾಣುತ್ತೆ. ಮಾಧ್ಯಮ ನಿಮ್ಮ ಸ್ನೇಹಿತರುಗಳು ಮಂಡ್ಯದಲ್ಲಿ ಅವರು ಚುನಾವಣೆ ಟೈಮಲ್ಲಿ ಭರವಸೆ ಕೊಟ್ಟಿದ್ದರು, ನನಗೆ ಎಲ್ಲಕ್ಕಿಂತ ಪ್ರಥಮ ಆದ್ಯತೆ ಕಾವೇರಿ ಇಶ್ಯೂ ಅಂತ ಅವರೇ ಹೇಳಿದರು, ನಾವೆಲ್ಲ ಹೇಳಿದ್ದು, ನಾವೇನು ಕೇಳಕ್ಕೆ ಹೋಗಿರಲಿಲ್ಲ ಅವ್ರನ್ನ. ಸೊ ಅವರು ನಿನ್ನೆ 1.5 ತಿಂಗಳಾಗಿದೆ ಅಷ್ಟೇ, ನಂಗೆ ಟೈಮ್ ಬೇಕು ಅಂತ ಕೇಳಿದಾರಂತೆ. ನಿನ್ನೆ 1.5 ತಿಂಗಳು ತೀರ್ಮಾನ ನಾಳೆನೇ ಮಾಡಿಸ್ಬಿಡಿ ಅಂತಲ್ಲ, ಕೊನೆ ಪಕ್ಷ ನಿನ್ನೆ ಆಲ್ ಪಾರ್ಟಿ ಮೀಟಿಂಗ್ ಬಂದಿಲ್ಲ ಅಂದರೆ ಇದನ್ನು ಯಾವ ರೀತಿ ಹೇಳೋದ್ರಿಂದ ನನಗಂತೂ ಅರ್ಥ ಆಗಲ್ಲ. ಸೊ ಅವ್ರು ಇನ್ನೂ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು, ದೇಶ ಆಳಿದಂಥ ಫ್ಯಾಮಿಲಿ, ಈ ಕನಿಷ್ಠ ರೈತರ ಸಮಸ್ಯೆ ಬಂದಾಗ ಇಂಥ ಚರ್ಚೆ ಮಾಡಲಿ. ಯಾವುದೋ ಜನಸಂಪರ್ಕ ಸಭೆಯಲ್ಲಿ ರೈತರು ಅಧಿಕಾರಿಗಳು ಬಂದಿಲ್ಲ, ನಾನು ಅದಕ್ಕೆ ಬರಲ್ಲ ಅಂದರೆ ಅರ್ಥ ಏನಿದೆ? ಕಾನೂನು ಲೀಗಲ್ ಆಸ್ಪೆಕ್ಟ್ ಏನಿದೆ ಅದನ್ನು ಸರ್ಕಾರ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ಏನು ಕಾನೂನಿತ್ತು, ಒಬ್ಬ ಎಂ ಪಿಗೆ ಏನು ಪ್ರೋಟೋಕಾಲಲ್ಲಿ ಏನಿದೆ, ಕೇಂದ್ರದ ಮಂತ್ರಿಗೆ ಏನಿದೆ ಅದನ್ನು ಕೊಟ್ಟಿದ್ದಾರೆ. ಅದಕ್ಕಿಂತ ಹೆಚ್ಚು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು ಸಹಜವಾದಲ್ಲ. ಬಟ್ ಮೊನ್ನೆ ಕುಮಾರಸ್ವಾಮಿಯವರು ನಿನ್ನೆ ಬರದೇ ಇರತಕ್ಕಂಥದ್ದು ಇದು ಮಂಡ್ಯ ಜಿಲ್ಲೆಯ ಮತದಾರರಿಗೆ, ರೈತರಿಗೆ ಒಂದು ಅಗೌರವ ತೋರಿಸ್ತಂಥದ್ದು. ಮತ್ತು ತಮಿಳುನಾಡಿನ ಸರ್ಕಾರಕ್ಕೆ ನಾನು ಈಗಲೂ ವಿನಯಪೂರ್ವಕವಾಗಿ ಹೇಳ್ತೀನಿ, ಯಾವುದೇ ವಿಚಾರ ಚರ್ಚೆಯಲ್ಲಿ ಬಗೆಹರಿಸ್ತಕ್ಕಂಥದ್ದಕ್ಕೆ ನಾವು ತಯಾರಿದ್ದೀವಿ. ಬಟ್ ಈ ಥರದ ನಾವು ಅವ್ರ ತೀರ್ಮಾನ ಖಂಡಿಸೋದು, ನಮ್ಮ ತೀರ್ಮಾನ ಅವ್ರು ಖಂಡಿಸಿ ಮಾಡ್ತೇವೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಸರಿಯಲ್ಲ.